ಇನ್ನು ಮುಖ್ಯಮಂತ್ರಿ ಸ್ಥಾನದ ನಿರ್ಧಾರವೇನೋ ಯಶಸ್ವಿಯಾಗಿ ನಡೆಸಿದ್ದಾಯಿತು. ಈಗ ಕಾಂಗ್ರೆಸ್ ನಾಯಕರ ಮುಂದಿರುವಂಥದ್ದು ಯಾರನ್ನೆಲ್ಲ ಸಚಿವರನ್ನಾಗಿ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ಗರಿಷ್ಠ 33 ಸ್ಥಾನಗಳಿದ್ದಾವೆ. 50ಕ್ಕೂ ಹೆಚ್ಚು ಆಕಾಂಕ್ಷಿಗಳು, ಅಥವಾ ಅದನ್ನು 60, 70 ಕೂಡ ಹೇಳ್ಬೋದು. ಅಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ. ತಮ್ಮ ನಾಯಕರುಗಳು, ತಮ್ಮ ಶಾಸಕರುಗಳು ಮಂತ್ರಿಗಳಾಗಬೇಕು ಅನ್ನುವಂಥ ಆಸೆ ಅವರವರ ಕ್ಷೇತ್ರಗಳ ಜನರಿಗಿದೆ. ಹಾಗೆಯೇ ತಮ್ಮ ನಾಯಕರುಗಳ ಮೂಲಕವಾಗಿ ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನು ಮಾಡುವ ಕೆಲಸವನ್ನು ಶಾಸಕರುಗಳು ಮಾಡ್ತಾ ಇದ್ದಾರೆ. ಜೂನ್ 3ಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ 8ರಿಂದ 10 ಮಂದಿ ಶಾಸಕರು ಸಚಿವರಾಗಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಜಾತಿ, ಸಮುದಾಯ, ಪ್ರದೇಶವಾರು ಅಳೆದು ತೂಗಿ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದು ಸಚಿವ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಡಿ.ಕೆ. ಜೊತೆಗೆ ಯಾರೆಲ್ಲ ಪ್ರಮಾಣ ವಚನವನ್ನು ಸ್ವೀಕರಿಸಬಹುದು ಅನ್ನೋದನ್ನು ನೋಡ್ತಾ ಹೋದಾಗ ಕೆ.ಜೆ. ಜಾರ್ಜ್ ಅವರು ಮೊದಲ ಹಂತದಲ್ಲಿನೇ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಸರ್ವಜ್ಞನಗರದ ಶಾಸಕರು. ಇನ್ನು ಕೊರಟಗೆರೆ ಶಾಸಕರಾಗಿರುವಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಯಮಕರಮರಡಿಯ ಶಾಸಕರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮೊದಲ ಹಂತದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ. ಇನ್ನು MLC ಆಗಿರುವಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಬಹುದು. ಚಾಮರಾಜಪೇಟೆ ಶಾಸಕರಾಗಿರುವ ಜಮೀರ್ ಅಹಮದ್ ಖಾನ್, ಬಬಲೇಶ್ವರದ ಶಾಸಕರಾಗಿರುವಂತಹ ಎಂ ಬಿ ಪಾಟೀಲ್ರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು. ಹಾಗೆಯೇ UT ಖಾದರ್, ಕೃಷ್ಣ ಬೈರೇಗೌಡ ಕೂಡ ಮೊದಲ ಹಂತದಲ್ಲಿನೇ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ನಿರೀಕ್ಷೆ ಇದ್ದು, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮೊದಲ ಹಂತದಲ್ಲಿ ಮಂತ್ರಿಯಾಗಬಹುದು. ರೂಪಾ ಶಶಿಧರ್ ಅವರು ಕೂಡ ಮಂತ್ರಿಯಾಗುವಂತಹ ನಿರೀಕ್ಷೆ ಇದೆ. ಇದರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಮಂತ್ರಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಜಾತಿವಾರು ಲೆಕ್ಕಾಚಾರಗಳು ಹೇಗೆಲ್ಲ ಸಾಗ್ತಾ ಇದ್ದಾವೆ, ಯಾರ್ಯಾರನ್ನೆಲ್ಲ ಮಂತ್ರಿ ಮಾಡಬೇಕು ಅನ್ನೋದರ ಬಗ್ಗೆ ನಡೀತಾ ಇದೆ ಅಂತ ಹೇಳಿದಾಗ, ಇಲ್ಲಿ ಯಮಕರಮರಡಿ ಶಾಸಕರಾಗಿರುವಂತಹ ಸತೀಶ್ ಜಾರಕಿಹೊಳಿ, ಬಿ ನಾಗೇಂದ್ರ, ಬಳ್ಳಾರಿ ಶಾಸಕರು, ಬಳ್ಳಾರಿ ಗ್ರಾಮಾಂತರ ಶಾಸಕರು ಅವರು ಕೂಡ ST ಕೋಟಾದಲ್ಲಿ ಅವರು ಮಂತ್ರಿ ಆಗಬಹುದು. ST ಕೋಟಾದಲ್ಲಿ ಇನ್ನೂ ಒಂದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಥವಾ ಮುಂಚೂಣಿಯಲ್ಲಿದ್ದಾರೆ. ಇದರಲ್ಲಿ ರಘುಮೂರ್ತಿ ಅವರ ಹೆಸರು ಕೂಡ ಇದೆ, ಚಳ್ಳಕೆರೆ ಶಾಸಕರು. ಹಾಗೆಯೇ ಮೊಳಕಾಲ್ಮೂರು ಶಾಸಕರಾಗಿರುವಂಥ NY ಗೋಪಾಲಕೃಷ್ಣ ಅವರ ಹೆಸರು ಕೂಡ ಈ ಒಂದು ಸಾಲಿನಲ್ಲಿ ಮುಂಚೂಣಿಯಲ್ಲಿದೆ. ಇನ್ನು ಲಿಂಗಾಯತ ಕೋಟಾದಲ್ಲಿ HK ಪಾಟೀಲ್ರ ಹೆಸರು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತದೆ. ಆದರೆ ಪಾಟೀಲ್ರಿಗೆ ಈ ಬಾರಿ ಅವಕಾಶ ಸಿಗುತ್ತಾ ಅಥವಾ ಹೊಸಬರಿಗೆ ಅವಕಾಶ ಕೊಡ್ತಾರಾ ಅನ್ನುವಂತಹದ್ದು ಬಹಳ ಕುತೂಹಲಕಾರಿಯಾದಂಥ ಅಂಶ. ಬಬಲೇಶ್ವರ ಶಾಸಕ ಎಂ ಬಿ ಪಾಟೀಲ್ರು ಅಫ್ಕೋರ್ಸ್ ಸೇರಬಹುದು. ಭಾಲ್ಕಿ ಶಾಸಕರಾಗಿರುವಂಥ ಈಶ್ವರ್ ಖಂಡ್ರೆ, ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರು ಈ ಬಾರಿ ಕಾಂಗ್ರೆಸ್ ಮೂಲಕ ಮಂತ್ರಿಯಾಗುವಂತಹ ಸಾಧ್ಯತೆ ಇದೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವ ಲಕ್ಷ್ಮಣ ಸವದಿ ಅವರು ಲಿಂಗಾಯತ ಕೋಟಾದ ಅಡಿಯಲ್ಲಿ. ಹಾಗೆಯೇ ಚಾಮರಾಜಪೇಟೆಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಕೋಟಾದಲ್ಲಿ, ಹಾಗೆಯೇ ಶಾಂತಿನಗರದ ಶಾಸಕರಾಗಿರುವಂತಹ NA ಹ್ಯಾರಿಸ್ ಅವರೇನಾದರೂ ಅವಕಾಶವನ್ನು ಪಡ್ಕೊಳ್ತಾರಾ ಅನ್ನುವಂತಹ ನಿರೀಕ್ಷೆ ಇದ್ದೇ ಇದೆ ಈ ಬಾರಿ ಮಂತ್ರಿಯಾಗುವಂತಹವರ ಪಟ್ಟಿಯಲ್ಲಿ ನೋಡಿದಾಗ. ಇನ್ನು UT ಖಾದರ್ ಅವರು ಕೂಡ ಈ ಹೆಸರಿನಲ್ಲಿ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ. ಈ ಬೆಂಗಳೂರಿನಲ್ಲಿ ವಿಚಾರಕ್ಕೆ ಬಂದಾಗ ರಿಜ್ವಾನ್ ಅರ್ಷದ್ ಕೂಡ ಇದರಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ತನ್ವೀರ್ ಸೇಠ್ ಅವರು ಕೂಡ ಇದರ ಪರಿಗಣನೆಗೆ ತೆಗೆದುಕೊಳ್ಬಹುದು. ಇನ್ನು ಕುರುಬ ಸಮುದಾಯದಿಂದ 3 ಹೆಸರು ಪ್ರಮುಖವಾಗಿ ಮುಂಚೂಣಿಯಲ್ಲಿರುವಂಥದ್ದು. ಒಂದು ಡಾಕ್ಟರ್ ಯತೀಂದ್ರ ಅವರಿಗಂತೂ ಅವಕಾಶ ಸಿಕ್ಕೇ ಸಿಗುತ್ತೆ. ಅವರ ಹೊರತಾಗಿ ಭೈರತಿ ಸುರೇಶ್ ಅವರು, ಅವರಿಗೆ ಕೊಟ್ಟರೆ ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ಕೊಟ್ಟಂಗಾಗುತ್ತೆ. ಹಾಗಾಗಿ ಏನಾದರೂ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಉತ್ತರ ಕರ್ನಾಟಕದ ಆಧಾರದಲ್ಲಿ ಕೊಡ್ತಾರಾ ಅಂತ ನೋಡಬೇಕು. ಇನ್ನು ಮರಾಠ ಸಮುದಾಯದಿಂದ ಕಲಘಟಕಿ ಶಾಸಕರಾಗಿರುವ ಸಂತೋಷ್ ಲಾಡ್ ಮತ್ತು ಹಾನಗಲ್ನ ಶಾಸಕರಾಗಿರುವ ಶ್ರೀನಿವಾಸ್ ಮಾನೆ ಅವರ ಹೆಸರು ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದೆ. ಹಾಗೆಯೇ ಜಾತಿವಾರು ಲೆಕ್ಕಾಚಾರಕ್ಕೆ ಬಂದಾಗ ಬ್ರಾಹ್ಮಣ ಕೋಟಾದಲ್ಲಿ ಆಲ್ರೆಡಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ದಿನೇಶ್ ಗುಂಡೂರಾವ್ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಹೀಗಾಗಿ ಈ ಬಾರಿ RV ದೇಶಪಾಂಡೆ ಅವರಿಗೆ ಅವಕಾಶವನ್ನು ಮಾಡಿಕೊಡೋದಕ್ಕಾಗಿ ಅವರನ್ನು ಮಂತ್ರಿಯಾಗಿ ಆರಿಸಿಕೊಳ್ಳುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ಹೀಗೆ ಬೇರೆ ಬೇರೆ ಸಮುದಾಯಗಳಿಂದ ಬರ್ತಾ ಇರುವಂತಹ ವಿಚಾರಗಳಿಗೆ ಬಂದಾಗ ಈಡಿಗ ಸಮುದಾಯದಿಂದ BK ಹರಿಪ್ರಸಾದ್ ಅವರು ಬಹಳ ಮುಂಚೂಣಿಯಲ್ಲಿರುವಂಥವ್ರು. ಆದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಸ್ವಲ್ಪ ಮಟ್ಟಿಗೆಲ್ಲೋ ಒಂದು ಕಡೆ ಕೆಮಿಸ್ಟ್ರಿ ಬದಲಾದಂತೆಯೂ ಕೂಡ ಗೋಚರಿಸ್ತಾ ಇದೆ. ಹಾಗೇನಾದರೂ ಆದರೆ ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಅದೃಷ್ಟ ಒಲಿಬಹುದು. ಸೊರಬದ ಶಾಸಕರಿಗೆ ಅಥವಾ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದೇ ತೀರ್ಮಾನ ಆದರೆ ಆವಾಗ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡುವ ಸಾಧ್ಯತೆ ಇದೆ. ಇನ್ನು ಭೋವಿ ಸಮುದಾಯದವರಾಗಿರುವಂತಹ ಶಿವರಾಜ್ ತಂಗಡಗಿ, ಸರ್ವಜ್ಞನಗರದ ಶಾಸಕರಾಗಿರುವಂತಹ KJ ಜಾರ್ಜ್ ಮತ್ತು ಜೇವರ್ಗಿ ಶಾಸಕರಾಗಿರುವ ಅಜಯ್ ಸಿಂಗ್, ಡಾಕ್ಟರ್ ಅಜಯ್ ಸಿಂಗ್ ಕೂಡ ಮುಂಚೂಣಿಯಲ್ಲಿ ಇರುವಂತಹ ಶಾಸಕರುಗಳಾಗಿದ್ದಾರೆ. ಇನ್ನು ಒಕ್ಕಲಿಗ ಕೋಟಾದಲ್ಲೂ ಕೂಡ ಅಷ್ಟೇ ನಾಗಮಂಗಲದ ಶಾಸಕರಾಗಿರುವಂತಹ ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಮತ್ತೆ ಮುಂಚೂಣಿಯಲ್ಲಿದೆ. ಆದರೆ ಚಲುವರಾಯಸ್ವಾಮಿ ಅವರಿಗೆ ಅವಕಾಶ ಮತ್ತೊಮ್ಮೆ ಸಿಗುತ್ತಾ ಇಲ್ವಾ ಅಂತ ನೋಡಬೇಕು. ಕೃಷ್ಣ ಬೈರೇಗೌಡರಿಗೆ ಕೂಡ ಈ ಬಾರಿ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದ್ದಾವೆ. ಮಾಗಡಿ ಶಾಸಕರಾಗಿರುವ SC ಬಾಲಕೃಷ್ಣ, ಶಿವಲಿಂಗೇಗೌಡ, ಎಂ ಕೃಷ್ಣಪ್ಪ ಅವರು ಕೂಡ ಈ ಒಂದು ಪಟ್ಟಿಯಲ್ಲಿ ಅವರ ಹೆಸರುಗಳು ಕೂಡ ಗೋಚರಿಸ್ತಾ ಇದ್ದಾವೆ.
ಏನೋ ಕ್ಯಾಬಿನೆಟ್ನಿಂದ ಯಾರಿಗೆಲ್ಲ ಕುಕ್ ಕೊಡಬಹುದು ಅನ್ನುವಂತಹ ವಿಚಾರಗಳಿಗೆ ಬಂದಾಗ ಅಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಹೆಸರುಗಳು ಈ ರೀತಿಯಾಗಿದ್ದಾವೆ. ಟಿ ನರಸೀಪುರದ ಶಾಸಕರಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಈ ಬಾರಿ ಅವಕಾಶವನ್ನು ಕಳ್ಕೊಳ್ಳುವ ಸಾಧ್ಯತೆ ಗೋಚರಿಸ್ತಾ ಇದೆ. ಬಸವನಗುಡಿ ಬಾಗೇವಾಡಿ ಶಾಸಕರಾಗಿರುವ ಶಿವಾನಂದ ಪಾಟೀಲ್ರಿಗೂ ಕೂಡ ಅವರ ಬದಲಿಗೆ ಬೇರೆಯವರಿಗೆ ಆ ಜಿಲ್ಲೆಯಿಂದ ಪ್ರಾತಿನಿಧ್ಯ ಸಿಗಬಹುದು. ಇನ್ನು ಶಹಾಪುರ ಶಾಸಕರಾಗಿರುವಂಥ ಶರಣಬಸಪ್ಪ ದರ್ಶನಾಪುರ ಅವರನ್ನು ಕೂಡ ಈ ಬಾರಿ ಕೈ ಬಿಡ್ತಾರಾ, ಅವರ ಬದಲಿಗೆ ಬೇರೆಯವ್ರಿಗಾದರೂ ಅವಕಾಶ ಕೊಡ್ತಾರಾ ನೋಡಬೇಕು. ಇನ್ನು ಬೀದರ್ನ ಶಾಸಕರಾಗಿರುವಂತಹ ರಹೀಂ ಖಾನ್, ಮುಧೋಳದ ಶಾಸಕರಾಗಿರುವ ಆರ್.ಬಿ. ತಿಮ್ಮಾಪುರ ಅವರ ಹೆಸರು ಕೂಡ ಕ್ಯಾಬಿನೆಟ್ನಿಂದ ಹೊರ ಹೋಗುವ ಸಾಧ್ಯತೆಯಲ್ಲಿ ಗೋಚರಿಸ್ತಾ ಇದೆ. ಚಿಂತಾಮಣಿ ಶಾಸಕರಾಗಿರುವ ಡಾಕ್ಟರ್ ಎಂ.ಸಿ. ಸುಧಾಕರ್, ಎಂಎಲ್ಸಿ ಆಗಿರುವಂತಹ ಬೋಸರಾಜ್ ಅವರ ಹೆಸರು ಕೂಡ ಕ್ಯಾಬಿನೆಟ್ನಿಂದ ಹೊರ ಹೋಗುವಂತಹವರ ಸಾಲಿನಲ್ಲಿ ಗೋಚರಿಸ್ತಾ ಇರುವಂಥದ್ದು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸುಮಾರು 40 ವರ್ಷದಿಂದ ಕಾಂಗ್ರೆಸ್ ಇದ್ದೀನಿ. ಮಂಡಲ ಪಂಚಾಯತಿ ಉಪಾಧ್ಯಕ್ಷನಾಗಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ 2 ಬಾರಿ, ಸಹಕಾರ ನಿಯಮಾಗಿ 4 ಬಾರಿ ಶಾಸಕನಾಗಿದ್ದೀನಿ. ನಾನು ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಸೇವೆಯನ್ನು ಮಾಡಿ ಕಾಂಗ್ರೆಸ್ನ ನನ್ನ ಜಿಲ್ಲೆಯೊಳಗೆ ಸಂಘಟನೆ ಮಾಡಿಕೊಂಡು ಬೆಳೆಸ್ಕೊಂಡು ಬಂದಿದ್ದೀನಿ. ಉಪ್ಪಾರಲ್ಲಿ ನಾನು ಏಕೈಕ ಶಾಸಕ. ಹಾಗಾಗಿ ಕಳೆದ ಬಾರಿ ನನಗೆ ಸಿದ್ದರಾಮಯ್ಯನವರು ಕೊಡಬೇಕಾಗಿತ್ತು. ಇವತ್ತು ಕೊಡ್ತಾರೆ ಅನ್ನೋ ಆಕಾಂಕ್ಷೆ ಇದೆ. ನಾನು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದೀನಿ. ಭಾಳ ಸುದೀರ್ಘವಾಗಿ ರಾಜಕಾರಣ ಮಾಡೋದ್ರಿಂದ ನನಗೂ ಕೂಡ ಆಕಾಂಕ್ಷೆ ಇದೀನಿ. ನೀವು ನನಗೆ ಕೊಡಬೇಕು ಅನ್ನೋಂಥ ಮನವಿಯನ್ನು ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡೀನಿ. ಅಲ್ಟಿಮೇಟ್ಲಿ ಪರಮಾಧಿಕಾರ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಅಧಿಕಾರ. ಅದು ಯಾರು ಮಂತ್ರಿ ಮಾಡ್ಬೇಕನ್ನೋದಕ್ಕೆ ಅವರು ಪ್ರಾದೇಶಿಕವಾರು ಎಲ್ಲ ಇದನ್ನು ನೋಡಿಕೊಂಡು ಮಾಡ್ಬೇಕಾಗೈತಿ. ಅಂಥ ಸಂದರ್ಭ ಇದ್ದಾಗ ನಮ್ಗೆ ಕನ್ಸಿಡರ್ ಮಾಡಂತೇಳಿ ನಾವು ಹಾವೇರಿ ಜಿಲ್ಲೆಯಲ್ಲಿ ಈಗ 6 ಸ್ಥಾನಗಳಲ್ಲಿ 6 ಕಾಂಗ್ರೆಸ್ಸಿನ ಶಾಸಕರಾಗಿದ್ದೇವೆ. ನಾವು ನಮ್ಮ ಜಿಲ್ಲೆಗೆ ಕಳೆದ 3 ವರ್ಷದಿಂದ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹಾಗಾಗಿ ಈ 2 ವರ್ಷದಲ್ಲಿ ನಮ್ಮ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗ್ತದಂತಕ್ಕಂಥ ಭರವಸೆ ಇಟ್ಟಿದ್ದೀನಿ. ನಾನು ಕೂಡ ಈಗಾಗಲೇ 17 ವರ್ಷದಿಂದ ಸದನದಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೂಡ ಮನವಿ ಸಲ್ಲಿಸಿದ್ದೀನಿ, ಆಶಾದಾಯಕವಾಗಿದ್ದೀನಿ. ಸಂಪೂರ್ಣವಾದ ವಿಶ್ವಾಸ ಇದೆ ಈ ಬಾರಿ ನನಗೆ ಅನ್ಯಾಯ ಆಗಲ್ಲ ಅಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ನಮ್ಮ ಪಕ್ಷದ ವರಿಷ್ಠರು, ನಾಯಕರು ಎಲ್ಲರೂ ಸೇರಿ ನನಗೆ ಅವಕಾಶ ನೀಡ್ತಾರಂತ ಒಂದು ವಿಶ್ವಾಸ ಇದೆ. ಹೀಗೆ ಎಲ್ಲ ಶಾಸಕರುಗಳು ಕೂಡ ತಮ್ಮದೇ ಆದಂತಹ ವಿಶ್ವಾಸದಲ್ಲಿದ್ದಾರೆ. ತಮಗೆ ಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂತಹ ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿಯವರು ಪಕ್ಷದ ಹೈಕಮಾಂಡ್ ಜೊತೆಗೆ ಚರ್ಚೆಯನ್ನು ನಡೆಸಿ ಪ್ರಾದೇಶಿಕವಾರು, ಜಾತಿವಾರು, ಜಿಲ್ಲಾವಾರು ಈ ರೀತಿಯಂತಹ ಹಂಚಿಕೆಗಳ ಮೂಲಕವಾಗಿ ಮತ್ತು ಕಳೆದ ಬಾರಿ ಅವಕಾಶ ಕೊಟ್ಟಂತಹ ಜಾತಿಗಳಲ್ಲಿ ಕೆಲವರಿಗೆ ಈ ಬಾರಿ ಅವಕಾಶ ಸಿಗದೆ ಬೇರೆ ಜಾತಿಗಳಿಗೆ ಅವಕಾಶವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಗೋಚರಿಸ್ತದೆ. ಉದಾಹರಣೆಗೆ ಬೋವಿ ಸಮುದಾಯಕ್ಕೆ ಕಳೆದ ಬಾರಿ ಕೊಟ್ಟಿದ್ರು, ಅದರ ಬದಲಿಗೆ ಈ ಬಾರಿ ಬಂಜಾರ ಸಮುದಾಯಕ್ಕೆ ಮಂತ್ರಿ ಸ್ಥಾನವನ್ನು ಕೊಡುವಂತಹ ಸಾಧ್ಯತೆ, ಈ ರೀತಿಯಾದಂತಹ ನಿರೀಕ್ಷೆಗಳು ಸಹಜವಾಗಿಯೇ ಸರ್ಕಾರದ ಕಡೆಗೆ ಇರುವಂಥದ್ದು, ಶಿವಕುಮಾರ್ ಅವರ ಕಡೆಗೆ ಇರುವಂಥದ್ದು.